ಅಂಟಾರ್ಟಿಕಾದಲ್ಲಿ ಒಂದು ಬೆಟ್ಟ ಇದೆ. ಆ ಬೆಟ್ಟ ಕೆಲವು ಸಲ ಬೆಂಕಿಯನ್ನು ಕಾರುವಾಗ ಅದರಲ್ಲಿ ಬಂಗಾರದ ತುಂಡುಗಳು ಸಹ ಮಿಶ್ರಿತವಾಗಿರುತ್ತವೆ. ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬರ ಮೇಲೂ ವಿನಾಕಾರಣ ತಪ್ಪುಗಳು ಹೊರಿಸಲ್ಪಡುತ್ತದೆ. ತಪ್ಪು ಹೊರಿಸಲ್ಪಟ್ಟಾಗ ಅದನ್ನು ಒಳ್ಳೆಯ ಮನಸ್ಸಿನಿಂದ ಎದುರಿಸುವುದು ಒಂದು ಕಲೆ. ಕೆಲವರು ಉರಿಯುವ ಬೆಂಕಿಯಂತೆ ನಮ್ಮ ಮೇಲೆ ತಪ್ಪುಗಳನ್ನು ಹೊರಿಸುವರು. ಅದು ಕಠಿಣ ಹಾಗೂ ಗಾಯಪಡಿಸುವ ಬೆಂಕಿಯ ಜ್ವಾಲೆಗಳನ್ನು ಸೂಚಿಸುತ್ತದೆ. ಆದರೆ ನಮ್ಮ ನಿರ್ದೋಷವು ಬೆಂಕಿಯಲ್ಲಿದ್ದ ಚಿನ್ನದ ತುಂಡುಗಳಂತಿರುವುದು. ನಾವು ಮೂರ್ಖರಾಗಿದ್ದರೆ ಬೆಂಕಿಯ ಕಡೆಗೆ ಗಮನವನ್ನು ಹರಿಸಿ ಚಿನ್ನದ ತುಂಡುಗಳನ್ನು ಬಿಟ್ಟು ಬಿಡುವೆವು. ನಮ್ಮ ಸ್ನೇಹಿತರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯಿಂದಲೋ ಅಥವಾ ನಮ್ಮನ್ನು ಸಂತೋಷಪಡಿಸುವುದಕ್ಕೋಸ್ಕರವೇ ನಮ್ಮ ಕೊರತೆಗಳನ್ನು ಲೆಕ್ಕಿಸದೇ ಇರಬಹುದು. ಇದು ನಮ್ಮ ಅಭಿವೃದ್ಧಿಗೆ ಉಪಯೋಗವಾಗಿರುವುದಿಲ್ಲ. ನಮ್ಮ ವಿರೋಧಿಗಳು ನಮ್ಮ ತಪ್ಪುಗಳನ್ನು ತಿಳಿಸುವುದರಿಂದ ನಾವು ಬೆಳೆಯಬೇಕಾದ ಹಾಗೂ ಅಭಿವೃದ್ಧಿ ಹೊಂದಬೇಕಾದ ರೀತಿಗಳನ್ನು ತಿಳಿಸುತ್ತಿರುವರು. ನಾವು ತಿಳುವಳಿಕೆಯುಳ್ಳವರಾಗಿದ್ದರೆ ಚಿನ್ನದ ತುಂಡುಗಳನ್ನು ಗಮನಿಸುತ್ತಾ ಬೆಂಕಿಯ ಜ್ವಾಲೆಗಳನ್ನು ತೊರೆದು ಬಿಡುವೆವು. ನಮ್ಮಲ್ಲಿ ಪಾಪವಿಲ್ಲದವರು ಯಾರು? ನಮ್ಮಲ್ಲಿ ಪಾಪವೇ ಇಲ್ಲವೆಂದು ಹೇಳಿದರೆ ನಾವು ಅಭಿವೃದ್ಧಿಯನ್ನು ಹೊಂದಲಾರೆವು ಮತ್ತು ನಾವು ಸುಳ್ಳುಕಾರರಾಗುತ್ತೇವೆ. ಯಾರಾದರೂ ನಮ್ಮ ಪಾಪಗಳನ್ನು ನಮಗೆ ಎತ್ತಿ ತೋರಿಸುವಾಗ ನಾವು ಅದನ್ನು ಗ್ರಹಿಸಿ ದೇವರ ಬಳಿ ಕ್ಷಮೆಯನ್ನು ಕೇಳಿದಾಗ ಪರಿಶುದ್ಧತೆಯನ್ನು ಹೊಂದಿಕೊಳ್ಳುವೆವು. ನಾವು ಹೇಗೆ ಇರುವೆವು? ಯಾವುದೇ ವಿಷಯಗಳಾಗಲಿ ವ್ಯಕ್ತಿಗಳಾಗಲಿ ನಮ್ಮ ತಪ್ಪುಗಳನ್ನು ತಿಳಿಸುವಾಗ ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತದೆ? ಒಳ್ಳೆಯ ಮನಸ್ಸಿನಿಂದ ಒಪ್ಪಿಕೊಳ್ಳುತ್ತೇವೆಯೋ ಅಥವಾ ತಿರಸ್ಕರಿಸುತ್ತೇವೆಯೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಬುದ್ಧಿಹೀನನು ಮೂರ್ಖತನದಲ್ಲಿ ಆನಂದಿಸುವನು, ಬುದ್ಧಿವಂತನು ತನ್ನ ಮಾರ್ಗವನ್ನು ಸರಾಗ ಮಾಡಿಕೊಳ್ಳುವನು ಎಂದು ಬೈಬಲ್ ಹೇಳುತ್ತದೆ.